ಆ ಒಂದ್ ಮಾತು ಹೇಳ್ತಾಳ ಆಕಿ ವಿದ್ಯಾಶ್ರೀ ಏನಂತ ಏನ್ ಹೇಳ್ತಾಳ ಆ ಸೂರ್ಯ ನಾವ್ ಹೇಳ್ತಾನೆ ಏ ತಮ್ಮ ಒಮ್ಮೆರ ಹಿಂಗ ಮಾಡು ಹಿಂಗ ಹುಡುಗೈತ್ಲೆ ಬಾರಸು ಅಂತ ಹೇಳ್ತಾನವ ಹೌದು ಏ ನಮ್ ಊರ್ ಕಡೆ ಬಾ ದನಕಾಯಿ ಹುಡುಗಿ ಬಾರಿಸ್ತೈತಿ ನಿನ್ನಾಗ ವಿದ್ಯಾ ಹೌದು ನೀನ್ ಬಾರ್ಸತೈತ್ಲ ಹಿಂಗ ದನಕಾಯಿ ಹುಡುಗಿ ಬಾರಿಸ್ತೈತಿ ನಮ್ ಊರಾಗ ಹೌದು ನೀನೇನು ದೊಡ್ಡ ಮಾಡಾಕತ್ತದಿ ಯಾಕಂದ್ರ ನಾ ಹೇಳಿದ ಏನೈತಿ ನೀ ಮಾಡೋದು ಏನೈತಿ ಒಂದಿಟ ಅರ್ಥ ಆಗಾಕತ್ತೈತಿ ನಿನಗ ಅದಿಲ್ಲ ನಾ ಏನ್ ಕೇಳೇನಿ ಏನ್ ಹೇಳೇನಿ ಹೌದು ಅದನ್ನ ಏನಾರ ಒಂದಿಟ್ಟರ ಅದಕ್ಕ ಸನಿಯಾಗಾರ ಹಾಯ್ಬೇಕಾಗಿತ್ತಲ್ಲ ಕವಿದ್ಯ ಅದೇನು ಹೋಗುದಲ್ಲ ಬರುದಲ್ಲ ಯಾಕಂದ್ರ ಐಕಿ ಕೇಳಿದ ಹೇಳಕ್ಕೆ ಅಲ್ಲ 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 ಬರೇ ಕೇಳಾಕ ಮಾತ್ರ ಹೇಳ ಸಾವಿರಾರು ಕೇಳ್ತಾಳ ಹಂಗ ಕೇಳುದ ಮಾಡ್ತಾಳ ಹೌದು ಮತ್ ಕೇಳುದು ಎಲ್ಲ ಕೇಳುದ ಮ್ಯಾಲ ಮತ್ತೆ ಆದ್ಮೇಲೆ ಏನ್ ನೋಡುದ ಏ ಮತ್ತೆ ಇದನ್ನ ಒಂದ ಕೇಳ್ತ ನೋಡುದು ಮಾತ ಹಾ ಅದನ್ನ ಕೇಳಿದ ಮೇಲೆ ಮತ್ತೊಂದು ಮಾತು ಮಾಡುದ ಒಂದ್ ಮತ್ತೆ ಇದನ್ನ ಒಂದ ಕೇಳ್ತೀನಿ ಇದನ್ನ ಒಂದ ಹೇಳೋದು ಹೆಂಗ ಅವಿದೆ ಏನಿದು ತಗದ ಹಾ ಯಾಕಂದ್ರೆ ಈಗ ಎಲ್ಲದಕ್ಕೂ ಬಿಟ್ಟಾಳು ಈಗ ಎಲ್ಲಾ ಬಿಟ್ಟು ಎಲ್ಲಿ ಹೋಗ್ಯಾಳು ಏನ್ ಹೋಗ್ಯಾತ ಆ ಕುಸ್ತಿ ಆಡವನು ಲಂಗಟದ ಮೇಲೆ ಕೈ ಇಟ್ಟಾಳ ಈಗ ಸದ ಹೋಗಿ ತಂಪು ಮಾಡ್ತಾರತ್ತ ಅವ್ರು ಆ ಕುಸ್ತಿ ಆಡವ ಏನ್ ಮಾಡ್ತಾನಂತ ಆ ಕುಸ್ತಿ ಆಡ್ಬೇಕಾದ್ರ ಲಂಗಟ ತಂಪು ಮಾಡ್ತಾನಂತ ಹೌದಾ ಯಾಕ ಅವಿದ್ಯೆ ಅದನ್ನ ಏನು ತೋರ್ಸೋದು ಕೊಟ್ಟಿದ್ದೆ ನಮಗ ವಿದೇಶ್ರೀ ತೋರ್ಸ್ ಕೊಟ್ಟಂಗ ಕಾಣ್ತೈತಮ್ಮ ಏ ಇಲ್ಲ ಯಾಕಂದ್ರ ಕುಸ್ತಿ ಆಡೋರು ಜೋಡಿ ಬಳಿಕೆ ಬಾಳ ಕಾಣಾಕತ್ತೈತಿ ವಿದ್ಯಾನ ವರ್ಣನು ಬಾಳ ಮಾಡ್ಯಾವ ಹೌದು ಯಾಕಂದ್ರ ಆ ಕುಸ್ತಿ ಆಡವ್ ಏನ್ ಮಾಡ್ತಾನಂತ ಏನ್ ಮಾಡ್ತಾನ ಅದನ್ನ ತೋರ್ಸಿ ಹಾಕೋತಾನಂತ ಹೌದು ಪಕ್ಕ ನೋಡ್ಯಾಳ ಕಾಣ್ತೈತಿ ಮತ್ತ ಯಾಕೆ ಎಂತಾವ ಕಲ್ತೈತಿ ವಿದ್ಯಾನಿ ಹಾ ಇದನ್ನೆಲ್ಲ ಬಾಳ ದುಡ್ಕೊಳಕ್ ಹೋಗ್ಬೇಡಿ ಅದ್ರ ದುಡ್ಕೊಂಡ್ರ ಮುಂದೆ ಬರಂಗಿಲ್ಲ ನೀ ಹೌದು ಏನ್ರ ಒಂದ್ ಶಾಸ್ತ್ರ ಪುರಾಣದಾಗ ಓದ್ಕೊ ಅಂದ್ರ ಸಿಗ್ತೈತಿ ನಿನಗ ಹೌದು ಯಾಕ ಎಂತ ಸಾವಿತ್ರದ ಅದನ್ನ ಹೇಳ ಮತ್ತ ಅದನ್ನೆಲ್ಲ ಬಿಟ್ಟು ಏನಕ್ಕೆ ತೆಗದಾಳು ಏನ್ ತೆಗದ ಈಗ ಮತ್ತೊಂದು ಬೇರೆ ತೆಗದಾಳ ಏನ ಈಗ ಏನು ತೆಗದಾಳ ಅಂದ್ರ ಏ ನಿನ್ನ ಹೆಣ್ಣಿನಿಂದ ಹೆಣ್ಮಕ್ಳು ಎಷ್ಟು ಮಂದಿ ಹುಟ್ಟ್ಯಾರು ಅಂತ ನಾ ಕೇಳಂತ್ಲೇ ಹೌದು ಈಗ ಒಟ್ಟ ಗಂಡ ಮಕ್ಕಳನ್ನ ಕೊಳೆ ನಿಲ್ಲತ್ತ ಹೌದು ಈಗ ಇಂಜೆಕ್ಷನ್ ಮೇಲೆ ಮಕ್ಕಳ ಮಾಡ್ಕೋತಾಳತ್ತ ಈಕಿ ಹಾ 4,000 ರೂಪಾಯಿ ಕೊಂದತ್ ಏನು ಹುಚ್ಚಿ ಹಂಗೆ ವಿದ್ಯಾ ನಿನಗೇನೇನು ತಿಳಿವಾತು ನಾನು ಹೇಳಾಕ ಮಾತು ಉಳಿವಲು ಹೌದು ಯಾಕಂದ್ರೆ ಇಂಜೆಕ್ಷನ್ ಮೇಲೆ ಮಕ್ಕಳ ಮಾಡ್ಕೋತಾನಂತ ಹೇಳ್ತಿ ಹೌದು ಮತ್ತ ಪಾರ್ವತಿ ಲಕ್ಷ್ಮಿ ಸರಸ್ವತಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಿ ಹೌದು ಮತ್ತ ಪರಮಾತ್ಮ ವಿಷ್ಣು ಮಹೇಶ್ವರ ಅದಾರು ಆದ್ರೂ ಅವ್ರಿಗೆ ಮಕ್ಕಳಾಗಿಲ್ಲ ಪಾರ್ವತಿ ಲಕ್ಷ್ಮಿಗೆ ಅಂತ ಹೇಳ್ತಿ ಹೇಳ್ತಿ ಮತ್ತ ಇಂಜೆಕ್ಷನ್ ಮಕ್ಕಳ ಮಾಡ್ಕೊಂಡನಿ ಅಂತ ಹೇಳ್ತಿ ಮತ್ತ ಅವ್ರನ್ನೊಂದು 3 ಮಂದಿನ ತರ್ಬೇಕಲ್ಲ ಇಂಜೆಕ್ಷನ್ ಮಾಡ್ಸಾಕ 10,000 ಯಾಕೆ ಹೋತಮ್ಮ ನಾನ 20,000 ಕೊಡ್ತಿದ್ನಿ ಕೈಗೆ ಮತ್ತ ಅವ್ರ ನೋಟ್ ಕರ್ಕೊಂಡ್ ಬರ್ಬೇಕಲ್ಲ ಲಕ್ಷ್ಮೀ ಸರಸ್ವತಿನ ಪಾರ್ವತಿನ ಇಂಜೆಕ್ಷನ್ ಮಾಡಾಕ ಅಲ್ಲ ಮತ್ತ ನೀ ಇಂಜೆಕ್ಷನ್ ಮಾಡ್ಕೊಂಡಿದ್ರ ಮತ್ತ ಅವರು ಇಂಜೆಕ್ಷನ್ ಮೇಲೆ ಮಾಡ್ಕೋತಾರ ನೋಡೋನ್ಲ ಹೌದು ಹಂಗೇನ್ ಮಾಡಬೇಡ ವಿದ್ಯಾ ನೀ ಇಂಜೆಕ್ಷನ್ ಮಾಡ್ಕೊ ನೀ ಏನೋ ಮಾಡ್ಕೊ ಹೌದು ನಿಂದ ಅಡ್ಡ ಮಾತಾಡ ಅಲ್ಲಿ ನಿನ್ನ ಭೂಮಿ ಸವಳಿತ್ತಂದ್ರ ಅಲ್ಲಿ ಮಕ್ಕಳ ಆಗ್ಲಿಕ್ಕ ಏನ್ ಮಾಡಕ್ಕೆ ಹೌದು ನೀ ಇಂಜೆಕ್ಷನ್ ಮಾಡ್ಕೊ ಮತ್ತೊಂದರ ಮಾಡ್ಕೊ ಏನಾರ ಮಾಡ್ಕೊ ಹೌದು ಕರೆ ಅಲ್ಲಿ ಭೂಮಿ ಪರಕ್ ಆಗಿತ್ತಂದ್ರ ಅಲ್ಲಿ ಏನು ಮಾಡಾಕ ಬರಂಗಿಲ್ಲ ಏನ್ ಮಾಡಾಕ ಬರಂಗಿಲ್ಲ ಮತ್ತ ಈಗ ಇಂಜೆಕ್ಷನ್ ಮಕ್ಕಳ ಮಾಡ್ಕೊಂಡಿ ಅಂತ ಹೇಳ್ತಿ ಇಂಜೆಕ್ಷನ್ ಮಕ್ಕಳ ನೀ ಮಾಡ್ಕೊಂಡಿ ಅಂದ ಬಳಕ ಅಲ್ಲೇ ನಿಮ್ಮವ್ವ ನಿಮ್ಮ ಆಯದು ಹೋಗಿ ಏನಾರ ಕೊಟ್ಟಾಳ ನೀ ಇಂಜೆಕ್ಷನ್ದಾಗ ಔಷಧ ಇವ್ರ ಆಯ್ ಕೊಟ್ಟಂಗ ಕಾಣ್ತೈತಿ ವಿದೇಶ್ರೀ ಎಲ್ಲಿ ಹೋದಳು ಮನ್ಕೊಂಡ್ ಆಮೇಲೆ ಹೋಗಿ ಅಲ್ಲಿ ಗಂಡಿದ ಕೂಡ್ಬೇಕ್ರ ಏ ಅಲ್ಲಿ ಇಂಜೆಕ್ಷನ್ದಾಗ ಆದ್ರೂ ಮತ್ತ ಗಂಡ ಮಕ್ಕಳ ಔಷಧ ಬೇಕ ವಿದೇಶ್ರೀ ಹೌದು ಆ ಬೀಜ ಇತ್ತಂದ್ರ ಆಟ ಎಮ್ಮಿಗೆ ಸದಾ ಏನ್ ಮಾಡ್ತಾರೋ ಏನ್ ಮಾಡ್ತಾರ ಅಲ್ಲಿ ಹೋಗಂಗಿಲ್ಲ ಹೌದು ಹೋಗ್ಲಿಕ್ಕೆ ಏನ್ ಮಾಡ್ತಾರೋ ಏನ್ ಮಾಡ್ತಾರ ಈಕೇನ್ ಹೇಳ್ತಾಳ ಇಂಜೆಕ್ಷನ್ ಮೇಲೆ ಮಾಡ್ತಾರ ಅಂತ ಹೇಳಿ ಹೌದು ಅಲ್ಲಿ ಬೀಜ ತಂದ್ ಹಾಕ್ಬೇಕಾಕೈತಿ ಹಂಗ ನೀ ಬೀಜ ಹಾಕೊಂದನೆ ಅಂತ ಹೇಳ್ತಿ ಅಲ್ಲೇ ನಿಮ್ಮವ್ವಂದ್ ಹಾಕೊಂದಿದೇವ್ ನಾ ಅಪ್ಪ ಅಂದ್ ಏನ್ರ ಕೂಣ್ ಉಳ್ದೈತು ಯಾಕಂದ್ರ ನೀ ಮಾತಾಡಿದಾಗ ಅಂತಲೇ ನಾ ಬಿಡ್ಬೇಕಾಗೈತಿ ಅದನ್ನ ಮಾತ ಇಂಜೆಕ್ಷನ್ ನೀ ಹೆಂಗ ಹೋಗೈತಿ ನೋಡು ಹಂಗ ಹೋಗ್ಬೇಕಾಗೈತಿ ನಮ್ದು ತಗದ ಯಾಕಂದ್ರ ನೀ ಇಂಜೆಕ್ಷನ್ ಮಾಡ್ಕೊಂಡೈತಿ ಅಂತ ಹೇಳ್ತಿ ಆ ಇಂಜೆಕ್ಷನ್ ದಾಗ ನಮ್ಮ ಅಪ್ಪಂದು ಕೂಡಿದಾಗ ನೀವು ಹೊಟ್ಟಿಲಿ ಆಗಿರ್ಬೇಕಲ್ಲ ಹೌದು ಮತ್ತ ಅದನ್ನ ಬಿಟ್ಟು ಏನ್ರ ಮಾಡ್ಕೊಂಡಿದ್ದಾನ ಬ್ಯಾರೇದಿಲ್ಲ ಏ ಬ್ಯಾರೆ ಏನು ಮಾಡ್ಕೊಳಕ ಬರಂಗಿಲ್ಲ ನಿಮ್ಮ ಆಯಿಗೆ ಅಲ್ಲ ನಿನಗೂ ಆಗಂಗಿಲ್ಲ ನಿಮ್ಮ ಆಯಿಗೂ ಆಗಂಗಿಲ್ಲ ಹೌದು
ಯಾಕಂದ್ರೆ ನಾವೊಂದು ಮಾತಾಡಕತ್ಲಿ ನೀವೊಂದು ಮಾತಾಡಕ್ ಹೋಗ್ಬೇಡ. ಹೌದು. ಯಾಕಂದ್ರೆ ನಿನ್ನ ಹೆಣ್ಣಿನಿಂದ ಹೆಣ್ಮಕ್ಳು ಎಷ್ಟು ಮಂದಿನ ತಯಾರು ಮಾಡಿದಿ ಎಷ್ಟ ಕೇಳಿ ಹಾ ಎಷ್ಟು ಕೇಳಿದಕ್ಕೆ 108 ಪ್ರಶ್ನೆ ನಾನು ಕೇಳಿ ಹೋಗ್ಯಾಳು. ಹಾ ಯಾಕಂದ್ರ ದೈವದ ಆಶೀರ್ವಾದ ಇತ್ತಂದ್ರ ನನಗೆ ಬಂದಾಟ ನಾ ಹೇಳೋನು ಮಾಸ್ತರ. ಹಾ ಯಾಕಂದ್ರ ನೋಡೋಣ ಈಗಲೂ ಬಾಳ ಕಾಣಕತ್ತೈತಿ. ಹೌದು. ಅದಕ್ಕೆ ಏನೇನ್ ಹೇಳಾಕೈತಾಳು, ಏನೇನ ಒಟ್ಟ ಗಂಡ ಮಕ್ಕಳೆಲ್ಲ ನಮ್ಮ ಮಕ್ಕಳ ಮಾಡ್ಕೊಂಡ ನೀ ಅಂತ ಹೇಳಾಕೈತಾಳು. ಹಾ ಅದಕ್ಕೆ ಮಶೀಬನಾಳ ವಿದ್ಯಾನದಾಗ ಹೆಂಗಾಗತ್ತೈತಿ, ಹಂಗ ಒಬ್ಬ ಕೆಣಮಗಳಿದ್ದಾಳತ್ತ ಮಶೀಬನಾಳ ವಿದ್ಯಾನ ಅಂತಕಿ. ಹಂಗ ಮಶೀಬನಾಳ ವಿದ್ಯಾನ ಅಂತಕಿ ಒಬ್ಬ ಕೆಣಮಗಳಿದ್ದಾಳತ್ತ. ಏನ್ ಮಾಡ ಅಕ್ಕಿ ಗಂಡ ಸಾತ 10 ವರ್ಷ ಆಗಿತ್ತ. ಈಚೆಗೆ ಗಂಡ ಸಾತ ಮಕ್ಕಳು ಒಟ್ಟ ಗಂಡ ಮಕ್ಕಳು ಗಂಡನ ಕರ್ಕೊಂಡಿಲ್ಲ ಮಕ್ಕಳ ಮಾಡ್ಕೊಂಡ ಅಂತ ಹೇಳಾಕೈತಾಳು. ಹೌದು. ಈ ಮಶೀಬನಾಳ ವಿದ್ಯಾನ ಗಂಡ ಸಾತ 10 ವರ್ಷ ಆಗಿತ್ತ. ಹಾ 10 ವರ್ಷ ಆದ್ಮೇಲೆ ಮಾತು ಹೊಟ್ಟಿಲೆ ನಿಂತಳತ್ತ ಮಶೀಬನಾಳ ವಿದ್ಯಾ. ಗಂಡ ಸಾತ ಮೇಲತ್ತ ಗಂಡ ಸಾತ 10 ವರ್ಷ ಆಗೈತಿ ಮಾತು ಹೊಟ್ಟಿಲೆ ನಿಂತಳತ್ತ. ಹಾ. ಇದು ಊರು ಮಂದಿ ಎಲ್ಲ ಗೊತ್ತಾತ. ಹೌದು. ಗೊತ್ತಾಗಿ ಏನ್ ಮಾಡಿರತ್ತ, ಏನ್ ಈ ಮಾಡ್ರಿ ಮಶೀಬನಾಳ ವಿದ್ಯಾನ ಕೇಳಿರತ್ತ ಏನ ತಂಗಿ ಹಾ ಮತ್ತ ಗಂಡನ ಸಾತ 10 ವರ್ಷ ಆಗೈತಿ ಮಾತು ಹೊಟ್ಟಿಲೆ ಆಗೈತಿ ಹಾ. ಹೆಂಗ ಹುಚ್ಚ ಹುಡುಗಿ ಅಂತ ಕೇಳಿದಾಗ ಏನ್ ಹೇಳು ಈ ಮಶೀಬನಾಳ ವಿದ್ಯಾ ಅಂದಳತಿ ನಾ ಏನು ಮಾಡೀನಿ ಅಂತದ ಅಂದಳತಿಕ್ಕಿ. ಹೌದು. ವಿದ್ಯಾ ಅಂದಾಗಿಕಿನ ಏನ್ ಮಾಡಿರತ್ತ, ಏನ್ ಮಾಡ್ರಿ ಪಂಚಾಯತಿ ಕಟ್ಟಿ ಕರ್ಕೊಂಡು ಹೋದ್ರತ್ತ. ಹೌದು. ಯಾರನ್ನ ಇದ್ದಾನ ಈ ವಿದ್ಯಾನ ಮಶೀಬನಾಳ ವಿದ್ಯಾನ ಪಂಚಾಯತಿ ಕಟ್ಟಿ ಕರ್ಕೊಂಡ್ ಹೋದ್ರತ್ತ. ಹಾ ಹೋಗಿ ಏನ್ ಕೇಳ್ರತ್ತ ಅವ್ರ ಪಂಚಾಯತಿ ಕಟ್ಟಿಯಾಗಿನ ಹಿರಿಯಾರ, ಏನ್ ಕೇಳು ಏನ ವಿದ್ಯಾಶ್ರೀ ನಿನ್ನ ಗಂಡ ಸಾತ್ 8 ವರ್ಷ ಆತ ತಂಗಿ ಅಂದ್ರತ್ತ. ಹೌದು. ಏನ್ರಿ ನನ್ನ ಗಂಡ ಸಾತ್ 10 ವರ್ಷ ಆಗಿರ್ಬೇಕಲ್ಲ ಯಾಕ ಅಂದಳತಿಕ್ ಮಶೀಬನಾಳ ವಿದ್ಯಾ. ಹಾ ಅವಾಗ ಅವ್ರ ಹಿರಿಯಾರ ಅಂದ್ರತ್ತ ಏನಂತ ಏನ ಗಂಡ ಸತ್ತ 10 ವರ್ಷ ಆಗೈತಿ ಅಂತ ಹೇಳ್ತಿ ಮತ್ತು ಹೊಟ್ಟಿಲೆ ಆಗ್ಯದಿ ಹೆಂಗ ಇದ್ರ ತಗದ ಅಂದ್ರತ್ತ. ಹೌದು. ಅವಾಗ ಈ ಮಶೀಬನಾಳ ವಿದ್ಯಾ ಏನಂದಳತ್ತ, ಏನದು ಏನ್ರಿ ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕು, ಹಾ. ನನ್ನ ಗಂಡ ಸತ್ತ 10 ವರ್ಷ ಆಗಿರ್ಬೇಕು, ಊರಾಗಿನ ಗಂಡ ಮಕ್ಕಳೆಲ್ಲ ಏನು ಸತ್ತಾರನ್ನಂದಳತಿಕ್ಕಿ. ಎಂತ ಕೇಳ್ಬೇಕಲಾಕಿ ಗಾಂಡಿಲ್ಲದ ಮಕ್ಕಳ ಮಾಡ್ಕೊಳಕಿ. ಹೌದು. ಊರಾಗಿನ ಗಂಡ ಮಕ್ಕಳೆಲ್ಲ ಸತ್ತಾರ ಅಂತ ಕೇಳಿರತ್ತ. ಹಾ. ಏ ವಿದ್ಯಾ ಹಂಗಾಕೈತಿ ನಿನ್ನದಾಗದ. ಹಂಗ ಮಾಡ್ಬೇಡ. ಯಾಕಂದ್ರ ಗಂಡ ಅದಾನು ಮಗಲಾಗತ್ತೇಳಿ ಹಿಂಗರ ಜನ್ಮ ಮಾಡ, ಹಾ ಬೇಕಾರೆ ಗಂಡನ ಬಿಟ್ಟರ ಜನ್ಮ ಮಾಡ, ಹೌದು. ಅದನ್ನ ಎಲ್ಲಾ ಬಿಟ್ಟು ನಡಬಾರ್ಕ ಜನ್ಮ ಮಾಡಿದೆ ಅಂದ್ರೆ ಇಲ್ಲಿಗೆ ಬರ್ತೈತಾಗದ. ಹೌದು. ಹಂಗೇನ್ ಮಾಡಕ್ ಹೋಗ್ಬೇಡ. ಹಾ. ನೀ ಶಾನೆ ಅದಿ ಕರೆ ಶಾನೆ ತಾನ ಮಾತಾಡ, ಹೌದು. ಅದನ್ನೆಲ್ಲಾ ಬಿಟ್ಟು ಉತ್ತರಗತ್ಲೆ ಮಾತಾಡಕ್ ಹೋಗ್ಬೇಡ. ಮತ್ತೊಂದು ವಿಷಯ ಮಾತಾಡ್ಯಾರ್ತಮ್ಮ. ಏನಂತ ಮಾತಾಡ್ಯಾರು, ಇನ್ನ ಬಾಳ ಮಾತಾಡ್ಯಾರ. ಒಂದ ಯಾಕ ಆಕಳಟ್ಟು ಮಾತಾಡಿದ ಬಿಟ್ಟಿಗೆ ಏನ್ ಹೇಳ್ತಾರ ಇನ್ನ ಮುಂದೈತೆ ಅದ ಆಕಳದಾಗ ಸುದ್ದಿ ತೆಗಿಬೇಡಗಪ್ಪ ಒಂದಿಟ್ಟು. ಹಿಂಗ ಈಗ ಆಕಳದ ಸುದ್ದಿ ತೆಗಿಬೇಡ. ಹಾ. ಇನ್ನ ಬಾಳ ಬಾಳ ಕೇಳ್ಯಾಳ ಹುಡುಗಿ. ಹೌದು. ನಡೀಲಿ. ಹರೇ ಹಾ ನನಗ ತಿಳಿದತಿ ಶಾಸ್ತ್ರದಾದೆ ಸೋಯಮಿ ಹಂಗ ಯಾಕ ಕುಣದೆ ಏಸು ಹೆಂಗ ಸರಂಗ ತಾಶಿಗೊಂದ ನೋಡಿ ತಾಟಿಯಲಿಂದ ತರತೆ ವಿದ್ಯಾ ಕೇಳ ತಾಟಿಯಲಿಂದ ತರತೆ ಹೆಂಗ ಸರಂಗ ತಾಶಿಗೊಂದ ನೋಡಿ ತಾಟಿಯಲಿಂದ ತರತೆ ಶಿವಾಚಾರದಾಗ ನನ್ನ ಸೋದಿ ಗರ್ಭ ಚಕ್ರ ನನ್ನ ನಿದೆ
ಸುಖದಿಂದ ನಾಯನ ಬಂದಿನು ಬ್ರಹ್ಮನಾಡಿ ಹಾದಿ ವಿದ್ಯಕ್ಕೆ ಬ್ರಹ್ಮನಾಡಿ ಹಾದಿ ಸುಖದಿಂದ ನಾಯನ ಬಂದಿನು ಬ್ರಹ್ಮನಾಡಿ ಹಾದಿ ಎಂಟು ಫಲ ಎಲ್ಲ ನನ್ನ ಅಂದಿ ಏನಂತೇಳಿ ಹಾಡಕತ್ತೇಳು ಏನ್ ಹೇಳ್ತಾನ ಎಂಟು ಪಾಲೆಲ್ಲ ನಾನು ಅಂತ ಹೇಳಕತ್ತಾಳ ಹೌದು ವಾಂಟು ಪಾಲದವನಿ ವಾಟ ಪಾಲದವನಿ ಹೆಚ್ಚಂಗಾಕಿ ಹೆಂಗಾಕಿ ಅಂತ ಕೇಳಕತ್ತಾಳ ಹೌದು ಆದ್ರೆ ಇನ್ನೂ ವಿದ್ಯಾ ಗೊತ್ತಾಗಿಲ್ಲ ಆಗೈತಿ ಹಾ ಎಂಟು ಪಾಲ ನಿನ್ನು ಅಂತ ಹೇಳ್ತಿ ಒಂಟ ಪಾಲ ನಮ್ಮದ ಅಂತ ಹೇಳಾಕೈತಿ ಹೌದು. ನಮ್ಮದು ಒಂದ ಪಟ್ಟಿಗೆ ಏನಾಗೈತಿ ಗೊತ್ತಾಯ್ತಿಲ್ಲ ವಿದ್ಯಾ ನಿನಗ ಏನಾಗೈತಿ ನಮ್ಮದು ಒಂದ ಪಟ್ಟಿಗೆ ಒಂದು ಪೂಟ್ ಮುಂದೆ ಬಂದೈತಿ ಡೇಬಿ ಹೌದು ಇದು ಮಶಿಬನಾಳ ಡೇಬಿ ಹೌದು ಜೇರ್ ಕಡ್ತ ನಮ್ ಭಗವಂತ ಇನ್ನೊಂದು ಪಟ್ಟಿ ಇರ್ಲತ್ತೇಳಿ ಗಂಡಿ ಕೊಟ್ಟಿದಂದ್ರ ಏನಾಕಿತ್ತು ದ್ಯಾಬಿ ಹೊಡದ ಈ ಮಶಿಬನಾಳ ಡೇಬಿ ಹೊಡೆದ ಚಿಪ್ಪಾಡಿ ಹಾಕಿತ್ತು ಹೌದು ಅದಕ್ಕೆ ಸುಮ್ಮ ಬ್ಯಾಡ ಅಂತೇಳಿ ಪರಮಾನಿಟ್ಟನು ಎಂಟ ಪಾಲ ಎಲ್ಲ ನಾನು ಅಂದಿ ಶಂಪಸಿರ ನೀನು ಹಾಡೇಲಿ ಎಂಟ ಪಾಲ ಎಲ್ಲ ಶಂಪ ಕಟ್ಯಾನವನ ಬುಂಗೇನ ಹರದೆ ವಿದ್ಯಕ್ಕೆ ಬುಂಗೇನ ಹರದೆ ಏರ್ನಾಳ ಊರ ಹತ್ತಿಗರದಿ ಕುಂಡಿ ಮ್ಯಾಲ ಮಾತ್ರ ಹೇಳರ ಬುದ್ಧಿ ಏ ಮಯ್ಯಾನ ವಾಸ್ತವ ನಿನಗ ಹೇಳ್ತಾನ ಸರಳ ಹಿಡಿಯಾದಿ ವಿದ್ಯಕ್ಕೆ ಸರಳ ಹಿಡಿಯಾದಿ ಮಯ್ಯಾನ ವಾಸ್ತವ ನಿನಗ ಹೇಳ್ತಾನ ಸರಳ ಹಿಡಿಯಾದಿ ಏನಂತ ಕೇಳಾಕೈತಾಳ ವಿದ್ಯಾಶ್ರೀ ಸರ್ವ ಸಂಪತ್ತು ಮಾಡು ದೇವರಿಗೆ ಆಹಾ ಸರ್ವ ಸಂಪತ್ತ ಮಾಡು ದೇವರಿಗೆ ಕರ್ಮಿನ ಕಾರಣ ಉತ್ಪನ್ನ ಮಾತು ಹೌದು ನಿಮ್ಮ ಲೋಕನಾಥ ಮಾಡೋ ಕೃತ ರೀತಿ ಹೌದೇನ ಅಂತ ಹೇಳಾಕೈತಾಳ ಹೌದು ಯಾಕಂದ್ರೆ ಅದ್ರ ಒಳಗೆ ಇನ್ನೊಂದು ಮಾತು ಏನಂತ ಕೇಳ್ತಾಳು ಏನ್ ಕೇಳ್ತಾವ ಯಾಕಂದ್ರೆ ನನ್ನ ಪರಮಾತ್ಮಗತ್ ಕಾಯಿಲ್ಲ ಯಾಕಂದ್ರೆ ತಂದಿಲ್ಲ ತಾಯಿಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹೌದು. ಹಸು ಇಲ್ಲ ತ್ರಷೆ ಇಲ್ಲ ನಿದ್ದಿಲ್ಲ ನೀರಡಿಕಿಲ್ಲ ಯಾರ ಕೈಯಾಗ ಅವ ಸಿಕ್ಕಿಲ್ಲ ಯಾಕಂದ್ರೆ ಬೆಂಕ್ಯಾಗ ಹೋಗುದ್ರ ಸುಟ್ಟಿಲ್ಲ ಗಾಳಿಗೆ ಹಾರಿಸ್ತಂದ್ರ ಹಾರಿಲ್ಲ ನಿನ್ನ ಕೈಯಾಗ ಇಡ್ತೇನಂದ್ರ ಸಿಗಂಗಿಲ್ಲ ಅಂತ ಹೇಳಂತ್ಲಿ ಏನ್ ಹೇಳ್ತಾವ ಆ ಮಶಿವನಾಳ ವಿದ್ಯಾಗ ಒಂದು ಚಿಂತೆ ಬಿದ್ದೈತಿ ಹಂಗತವ ಅಂತ ನಿನ್ನ ಭಗವಂತ ಇದ್ದಾವ ಹಾ ಇಲ್ಲಿ ಕೃಷ್ಣ ಪರಮಾತ್ಮಗ ತಾಯಿ ತಂದೆನು ಅದಾರು ಹೌದು. ಮತ್ತ ರಾಮದೇವರಿಗೂ ತಾಯಿ ತಂದೆನು ಅದಾರು ಹೌದು ಮತ್ತ ಇಲ್ಯಾಕ ತಾಯಿ ತಂದೆನ ಮಾಡ್ಕೊಂಡಿ ಅಂತ ಕೇಳಾಕೈತ್ಯಾಳ ಹೌದು ಯಾಕಂದ್ರೆ ನಿನಗೊಂದು ಮಾತು ಹೇಳಿ ನನ್ನ ಪರಮಾತ್ಮ ಅಂತವ ಅದಾನ ಕರೆ ಹೌದು ನೀ ಅನೂರಿನ ತೃಣಕಾಷ್ಟದಿಂದ ಭಕ್ತಿ ಇಟ್ಟ ನೀನ ಭಗವಂತ ಆತ ದುಡಿದಿ ಅಂದ್ರ ಹೌದು ನಿನಗೆ ಯಾವ್ದಾರ ರೂಪದಿಂದ ಬಂದ ನಿನ್ನ ಕಾಯ್ತಾನು ಅಂತ ಹೇಳಿದ್ನ ವಿದ್ಯಾ ಹೌದು ಭಕ್ತಿ ಒಂದ ಕಾರಣ ಐತಿ ಹಾ ಅದಕ್ಕ ರಾಮ ಮತ್ತ ಕೃಷ್ಣ ಇವ್ರು ಯಾಕೆ ತಾಯಿ ತಂದಿದಿಂದ ಹುಟ್ಟಿ ಬಂದಾರು ಮತ್ತೆ ಯಾಕೆ ಇವ್ರು ಸತ್ತಾರು ಅಂತ ಕೇಳಾಕೈತ್ಯಾಳ ಹೌದು ಈಕಿಗೆ ಸತ್ತಂಗ ಅನಿಸೈತಿ ಯಾಕಂದ್ರ ಈಕಿನ ಎಲ್ಲಿ ಅದಾಳು ಏನ್ ಹೇಳ್ತಮ್ಮ ಇನ್ನ ಇಲ್ಲೇ ತಳದಾಗ ಅದಾಳ ಹೌದು ಯಾಕಂದ್ರ ರಾಮ ಕೃಷ್ಣ ಆಗ್ಬೇಕಾದ್ರ ಹೌದು ಇದಿನ ವಿಷ್ಣು ದೇವ್ರನ್ನ 10 ಅವತಾರ ಹಚ್ಚಿದ ಹೌದು ವಿಷ್ಣು ದೇವ್ರನ್ನ 10ನೇ ಅವತಾರದಾಗ ಬರೀ 2 ಅವತಾರದಾಗ ಸಿಕ್ಕೊಂಡಾಳ ಈಗ ವಿದ್ಯಾ ಹೌದು ಇನ್ನ ಅಲ್ಲಿನ ಹೋಗಿ ಮುಟ್ಟುದು ನಿಂದಿನ ಬಿರಿ ಐತಿ ವಿದ್ಯಾ ಹಾ ಯಾಕಂದ್ರ ಆ ಪರಮಾತ್ಮನ ತೆಕ್ ಹೋಗಿ ಮುಟ್ಟಬೇಕಾದ್ರ ಏನಾಗತಿ ನಿನ್ನ ಕೈಲಿ ನೀಗಲಾರ್ದ ಅತ್ತ ಮಾತೈತಿ ಹೌದು. ಯಾಕಂದ್ರ ನಮ್ಮ ವಿಷ್ಣು ದೇವ್ರನ್ನ 10 ಅವತಾರ ಇದ್ದದ್ರ ಒಳಗ ಹಾ. ನಿನಗಿನ ನೀಗಸಾಕ ಬರುವಾತ ನಿನ್ನ ತಾಯಿನ ಹೌದು ನಿನ್ನ ತಾಯಿ ನಿನಗ ಬೆಳಸಾಕ ಬರುವಾತು ಹೌದು. ಅದಕ್ಕ ಮಂದಿ ಮ್ಯಾಲ ಏನ್ ಮಾಡಾಕತ್ಯಾಳು ಏನಂತ ಋಣ ತೀರ್ಸುವಂತ ಮಾತು ಮಾತಾಡಕತ್ಯಾಳ ಹೌದು
ಅದಕ್ಕೆ ನಿನಗೊಂದು ಮಾತು ಹೇಳ್ತಾನೆ ನನ್ನ ಪರಮಾತ್ಮನ 10 ಅವತಾರ ಯಾವ್ಯಾವದಾವ ಅಂದ್ರ ಯಾವ್ಯಾವ ಮಚ್ಚೆ ಮಚ್ಚೆ ಕೂರ್ಮ ಕೂರ್ಮ ವರ ವರ ನರಸಿಂಹ ನರಸಿಂಹ ವಾಮನ ವಾಮ ಪರಶುರಾಮ ಪರಶುರಾಮ ರಾಮ ರಾಮ ಕೃಷ್ಣ ಕೃಷ್ಣ ಬುದ್ಧ ಬುದ್ಧ ಕಲಿಕೆ ಅನ್ನುವಂಥವು ನನ್ನ ಪರಮಾತ್ಮನ 10 ಅವತಾರದವು ಹೌದು ಆ ವಿಷ್ಣು ದೇವ್ರನ್ನ 10ನೇ ಅವತಾರದಾಗ ಆಟ ಈಕಿನ ಬಿಗದಾಡತಾಳ ಹಿಂಗ ಜಿಗದಾಡಕೈತ್ಯಾಳ ಒಳಗ ಇನ್ನ ಭಗವಂತನ ತೇಕಿನ ಹೋಗಿ ಮುಟ್ಟಿಲ್ಲ ಇಲ್ಲ ಹೋಗಿ ಮುಟ್ಟೋದು ನಿನಗಾಲ ನಿಮ್ಮ ಆಯಿಗೆ ಸುದಿಕ್ ಆಗಂಗಿಲ್ಲ ವಿದ್ಯಾ ಹೌದು ಅದ್ರ ಒಳಗೆ ಏನಂತ ಕೇಳಾಕೈತ್ಯಾಳು ಏನಂತ ಕೇಳ್ತಾಳು ಬಾಳ ಚಂದ ಕೇಳ್ತಾಳ ಮಾಸ್ತರ ಏನಂತ ಏನಂತ ಈಗ ಸದಾ ಎಲ್ಲಾರು ಶ್ರೀಶೈಲಕ್ಕೆ ಹೋಗ್ತಾರು ಹೌದು ಎಲ್ಲಾರು ಶ್ರೀಶೈಲಕ್ಕೆ ಹೋಗ್ತಾರ ಖರೆ ಹೌದು ಯಾರು ಹೋಗಿ ಶ್ರೀಶೈಲನ ದರ್ಶನ ಮಾಡಂಗಿಲ್ಲತ್ತ ಮೊದಲ ಮಲ್ಲಿಕಾರ್ಜುನ ದರ್ಶನ ಮಾಡಂಗಿಲ್ಲತ್ತ ಹಾ ಮೊದಲು ಹೋಗಿ ಮಶಿಬನಾಳ ವಿದ್ಯಾನ ದರ್ಶನ ಮಾಡ್ತಾರತ್ತ ಹೌದು ವಿದ್ಯಾನ ದರ್ಶನ ಅಂದ್ರೆ ತಿಳಿದಿರ್ಬೇಕಲ್ಲ ಹಾ ಪಾತಾಳ ಗಂಗವನ ದರ್ಶನ ಮಾಡ್ತಾರತ್ತ ಅಲ್ಲ ವಿದ್ಯಾ ಸುಳ್ಳು ಹೇಳಾಕ ಒಂದು ಮಿತಿ ಇರ್ಬೇಕು ಹೌದು ಈಗ ಸದಾ ಇಲ್ಲಿ ಶ್ರೀಶೈಲಕ್ಕೆ ಹೋದವ್ರು ಬಹಳ ಮಂದಿ ಇರ್ಬೇಕಲ್ಲ ಸಭದಾಗ ಯಾರು ಇಲ್ಲ ಅಮರ್ತಮ್ಮ ಶ್ರೀಶೈಲಕ್ಕೆ ಹೋದವ್ರು ಯಾರು ಇಲ್ರಿ ಇಲ್ಲಿ ಅದರೇವ ಮತ್ತೀಗ ತಿಂಗಳಾನ ಗಂಟ್ಲೆ ನೀವು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರ ಹಾ ಧೂಳಗಾಲೆ ಹೋಗ್ಯಾನ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ತಿರು ಹೌದು ಏನು ಪಾತಾಳ ಗಂಗ ಹೋಗಿ ಜಳಕ ಮಾಡಿ ಹಿಂದಾಗಡೆ ಶ್ರೀಶೈಲಕ್ಕೆ ಹೋಗ್ತಿರು ಯಾಕಂದ್ರ ಇಲ್ಲಿ ನಮ್ಮ ಅಕ್ಕನ ಬಳಗ ಕೂತೈತಿ ಹೌದು ನಿನ್ನ ಗುದ್ದೆ ತೆಗಿತನ ಮತ್ತು ವಿದ್ಯಾ ಹಾ ಯಾಕಂದ್ರ ಮೊದಲು ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ತಾರ ಹಿಂದಿಂದ ಹಿಂದಾಗಡೆ ನಿನ್ನ ತೇಕು ಹಾದ್ರು ಇರ್ಲಕ್ಕ ಇಲ್ಲ ವಾಳಿ ಬಾಂದ್ರ ಬಾ ನಿಂದೇನು ನಮಗ ಕೊಳೆಮು ಇಲ್ಲ ಹೌದು ನಾವು ಹೇಳಿಕೆರಿ ನಾವು ಹಾದಿವ ಅಂದ್ರ ನಿನಗ ಭೇಟಿ ಆಗಂಗಿಲ್ಲ ಹಾ ಅದಕ್ಕ ಮಲ್ಲಿಕಾರ್ಜುನ ನಾವು ಸೇವೆ ಮಾಡ್ಬೇಕಾಗೈತಿ ಹೌದು ಧೂಳಗಾಲೆ ತಿಂಗಳಾನ ಗಟ್ಲೆ ನಡ್ಕೋತ ಹೋಗಿದ್ವಿ ಒಂದು ಬಳಕ ಧೂಳಗಾಲೆ ಹೋಗಿ ಆ ಮಲ್ಲಿಕಾರ್ಜುನ ಭಕ್ತಿದಿಂದ ನಾವು ನಮಸ್ಕಾರ ಮಾಡಿ ನಮ್ಮ ಮೊರೆ ಎಲ್ಲ ಅವನ ತೆಕ್ಕಿಟ್ಟು ಕಾಪಾಡಪ್ಪ ಪ್ರಭು ಅಂತೇಳಿ ಬೇಡಬೇಕಾಗೈತಿ ಹೌದು ಅದಕ್ಕೆ ಹೆಟ್ಟು ದಗದಾಗೈತಿ ಈಗ ಸುಳ್ಳು ಹೇಳಾಕೈತಿ ಹೇಳ ಸುಳ್ಳು ಹೇಳ್ಬೇಡ ನಿನಗ ಮೊದಲ ಹೇಳಿ ನಾ ಸುಳ್ಳು ಹೇಳ್ರೆ ಸುಟ್ಕೊಂಡು ಹೋಗಿ ವಿದ್ಯಾರ್ಥಿ ಹೇಳಿನಿ ಸುಟ್ಕೊಂಡ್ ಸಾಯ್ತು ಆದ್ರೂ ಸಹಿತ ಆಕಿ ಒಳಗ ಮತ್ತೆ ಬೇರೆ ಬೇರೆ ತೆಗಿಯಾಕೈತಿ ಹೇಳ ಹಂಗ ಏನತ್ತ ಏನ ಮತ್ತೆ ಎಲ್ಲಿ ಹೊಂಟಾಳ ನಿಮ್ ಪರಮಾತ್ಮಗ ಪಂಚಮುಖದ ಮುಖ ಅದಾವ ನಾವು ಅದ್ರ ಹೆಸರು ಏನೈತಿ ಹಾ ಹೆಸರು ಏನೈತಿ ಅಂತ ಕೇಳ್ಯ ಹೌದು ಹೌದಲು ಕೈಯಲ್ಲ ಕಾಲಿಲ್ಲ ಮಾರಿಲ್ಲ ಮುಗಿಲ್ಲ ಅಂತ ಹೇಳ್ತಿ ಪಂಚಮುಖ ಹೆಂಗದಾವ ಅವಾಗ ಅದಕ್ಕೆ ಹಂಗದ್ರ ಹೆಸರು ಏನೇನೈತಿ ಅಂತ ಕೇಳಾಕತ್ಯಾಳ ಹೌದು ಹೇಳೋನು ಮಾಸ್ತರ್ ಸಮಾಧಾನ ಮಾಡ್ಕೊ ನೀವು ಒಂದಿಟ ಹಾ ಹಾ ಸಮಾಧಾನ ಮಾಡ್ಕೊ ಯಾಕಂದ್ರ 5 ಮುಖದ ಹೆಸರು ಕೇಳ್ಯಾಳು 5 ಮುಖದ ಹೆಸರು ಏನೇನೈತಿ ಅಂತ ಹೇಳೋನು ಆದ್ರ ಮಶೀಬನಾಳ ವಿದ್ಯಾಗ 2 ಗಂಟೆಗೆ ಯಾರು ನೆನಪಾಗಕತ್ಯಾರು ಯಾರ ವಿದ್ಯಾಗ 2 ಗಂಟೆಗೆ ಯಾರು ನೆನಪಾಗಕತ್ಯಾನ ಅಂದ್ರ ನಾನು ಜೋಕುಮಾರ್ ನೆನಪಾಗಕತ್ಯಾನ ವಿದ್ಯಾಗ ಇದ್ರೊಳಗ ಜೋಕುಮಾರನ ಬೇರೆ ತಂದಳನ ವಿದ್ಯಾ ನೀ ಎಲ್ಲಾರ ಸುದ್ದಿಗೆ ಹೋಗೋ ಕಡೆ ಜೋಕುಮಾರನ ಸುದ್ದಿಗೆ ಒಟ್ಟ ಹೋಗಾಕ ಹೋಗಬೇಡ ಅವ ಒಬ್ಬ ದೇವ್ರಾತ ಯಾಕಂದ್ರ ಅವ ದೇವ್ರ ಆಗ್ಯಾನ ಇಲ್ಲ ಅಂದಿಲ್ಲ ಕರೆ ದೇವ್ರ ಅದ ನಾವು ಗಂಡ ದೇವ್ರ ಅನ್ನುವಂತ ಅವಂಗ ಹೆಚ್ಚಿನ ದೇವ್ರ ಅದ ನಾವು ದೇವ್ರ ಒಳಗ ಹೆಚ್ಚಿನ ದೇವ್ರ ಅಂದ್ರ ಹೆಂಗ ಅವನ ಬಡತಿಗೆ ಯಾರು ನಿಮ್ಮವ್ರು ಯಾರು ತಾಳಿಲ್ಲ 7 ದಿನದಾಗ ಬರೇ ಹುಟ್ಟಿ 7 ದಿನದಾಗ ಕಣ್ಣಿಗೆ ಯಾವ್ದು ಡೆಬಿ ಕಾಣ್ತೈತಿ ಆ ಡೆಬಿ ಬಿಟ್ಟಿಲ್ಲ ಅವ್ ವಿದ್ಯಾ ಡ್ಯಾಬೆಲ್ಲ ಚಿಪ್ಪಾಡಿ ಹರ್ಕಯ್ಯಾವ ಡೆಬಿ ಅಂದ್ರ ತಿಳಿದಿರ್ಬೇಕಲ್ಲ ಈ ವಿದ್ಯಾಗ ತಿಳಿತೈತಿ ಅವ ಅಕ್ಕಿಗೆ ತಿಳಿತೈತೇಳ ಇಂಥ ಡೆಬಿಗಳೆಲ್ಲ 7 ದೂಷನಾಗ ಅವ ನೀ ಕಾಲ ಮಾಡಿ ಹೋಗೋದ ಅದಕ್ಕೆ ಅವ ಏನ್ ಮಾಡಿದ ಭಗವಂತ ಇವ್ ಹುಟ್ಟಿ 7 ದೂಷನಾಗ ಹೆಂಗ ಮಾಡ್ಯಾನ ಅಂದ್ರ ಇವಂದು ಬ್ಯಾಡ ಅಂತ ತಿಳ್ಕೊಂಡ ಅವನ್ ಏನ್ ಮಾಡ್ಯಾನು 7 ದೂಷನಾಗ ಅವನ ಅಂಶ ಸುದ್ದಿ ಕುಳಿಸಲು ಪರಮಾತ್ಮ ಅಲ್ಲಿ ಅವನ ನಾಶ ಮಾಡ್ಯಾನ ಹೌದು ಅವ್ ಗಂಡ ಗಬುರ್ನ ಅಂತ ಗಂಡ ಗಬರ್ನ ಹೌದು ಅಂತವನ ಸುದ್ದಿಗೆ ನೀ ಹೋಗಾಕ ಹೋಗ್ಬೇಡ ವಿದ್ಯಾ ಹೋಗ್ಬೇಡ ಅದಕ್ಕ ಅವನು ತಗದ ಬೇರೆ ಐತಿ ಅದಕ್ಕ ಮತ್ತೊಂದು ಮಾತು ಏನಂತ ಕೇಳಾಕತ್ಯಾಳ ಏನಂತ ಕೇಳ್ತಾಳ ಯಾಕಂದ್ರ ಇನ್ನೊಂದು ಮಾತು ಕೇಳ್ಯಾಳ ಏನ ಈಕಿ ದೊಡ್ಡಕ್ಕೆ ಆದದ ಗೊತ್ತಾಕೈತಿ ಅಂತ ಅವ್ರವ್ಗ ಕೇಳ್ಯಾಳ ಇಲ್ರ ಮತ್ತ ಕೇಳ್ಯಾಳ ಅಂದ ಬಳಿ ಕಿಕ್ಕಿನ ಬಿಡಂಗಿಲ್ಲ ಏನು ಯಾಕಂದ್ರ ಈಕಿ ದೊಡ್ಡಕ್ಕೆ ಆದದ ಗೊತ್ತಾಕೈತಿ ಅಂತ ಇವ್ರವ್ ಗೊತ್ತಾತ ಇವ್ರವ್ವ ಏನ್ ಗೊತ್ತಾಗಂಗಿಲ್ಲ ಇವ್ರ ಆಯಿಗ್ ಗೊತ್ತಾಕೈತಿ ಅದ ಈಕಿ ಇವ್ರವ್ವ